ಹಾಯ್ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ಹೇಳಿದೆ ಲಾಸ್ಟ್ ವಿಡಿಯೋದಲ್ಲಿ ಕುಂಭಮೇಳಕ್ಕೆ ಹೋಗಬೇಕು ಅನ್ನಿಸ್ತು ಅಂತ. ಸೊ ಕುಂಭಮೇಳಕ್ಕೆ ಹೋಗೋದಕ್ಕೆ ರೆಡಿಯಾಗಿ ವೆಯ್ಟ್ ಮಾಡ್ತಾಯಿದ್ದೆ ನನ್ನ ಫ್ರೆಂಡ್ಗೋಸ್ಕರ. ಅವನು ಆನ್ ದ ವೇ ಬರ್ತಾಯಿದ್ದೀನಿ ಅಂತ ಹೇಳಿದ್ರು. ಎಲ್ಲರೂ ಕೂಡ ಕುಂಭಮೇಳಕ್ಕೆ ಹೋಗಿದ್ದು ಬರೋಣ ಅಂತ ಹೇಳಿ ಕುಂಭಮೇಳ ಪ್ಲ್ಯಾನ್ ಹಾಕಿದ್ವಿ. ಸಡನ್ ಪ್ಲ್ಯಾನ್ ಸಕ್ಸಸ್ಫುಲ್ ಆಯಿತು. ನಾನು ಸ್ನಾನ ಮಾಡಿಕೊಂಡು 11:30 ಪೂಜೆ ಮಾಡಿದೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹಂಗೆ ವಿಡಿಯೋ ತೊಗೊಂಡು ಕುಂಭಮೇಳಕ್ಕೆ ಹೋಗೋದಕ್ಕೆ ಏನೇನು ಬೇಕು ಅದೆಲ್ಲ ಪ್ಲ್ಯಾನ್ ಮಾಡ್ತಿದ್ದೆ. ನನಗೆ ಗೊತ್ತಿರಲಿಲ್ಲ ಅಲ್ಲಿ ತುಂಬ ಚಳಿ ಇರುತ್ತೆ, ರಗ್ಗೆಲ್ಲ ತೊಗೊಳ್ಬೇಕು ಅಂತ ಹೇಳಿ. ನಾನು ಸ್ವೆಟರ್ ಹಾಕ್ಕೊಂಡು ಹೋಗೋದು ಕೂಡ ಮರ್ತೇ ಹೋಯಿತು. ಇದೇ ಡ್ರೆಸ್ಸಲ್ಲಿ ಹಂಗೆ ಹೋದೆ. ಫೈನಲಿ ರೀಚ್ ಆದ್ವಿ ಟಿ ನರಸೀಪುರ. ಲೈಟಿಂಗ್ಸ್ ನೋಡ್ದಂಗೆ ಫುಲ್ ಖುಷಿ ಆಗೋಯಿತು. ಫೈನಲಿ ಬಂದ್ವಲ್ಲ ಅಂತ ಹೋಗಿ ರೀಚ್ ಆಗೋ ಅಷ್ಟರಲ್ಲಿ 12:45 ಆಗೋಯಿತು. ಅದಾದಮೇಲೆ ಅಲ್ಲಿ ಚಿರುಮುರಿ ಅಂಗಡಿ ಅಂಕಲ್ ಹತ್ರ ಸ್ವಲ್ಪ ಇನ್ಫಾರ್ಮೇಷನ್ ಎಲ್ಲ ತಿಳ್ಕೊಂಡು ಹೋದ್ವಿ. ಯಾರೂ ಇರಲಿಲ್ಲ, ಫುಲ್ಲು ಖಾಲಿ ಅನ್ನಿಸ್ತಾ ಇತ್ತು. ಬಟ್ ಅಲ್ಲೆಲ್ಲ ಸ್ವಲ್ಪ ಲೈಟಿಂಗ್ಸ್ ಎಲ್ಲ ಹಾಕಿದ್ರು, ಚೆನ್ನಾಗಿತ್ತು. ಇದೇ ನದಿಲಿ ಮುಳುಗಿ ಎದ್ದೊಳ್ಬೇಕು ಅಂತ ಹೇಳ್ತಾಯಿದ್ರು. ಮತ್ತು ಅಲ್ಲಿ ಹೆಣ್ಮಕ್ಳಿಗೆ ಡ್ರೆಸ್ ಚೇಂಜ್ ಮಾಡೋದಕ್ಕೂ ಫೆಸಿಲಿಟೀಸ್ ಇದನ್ನ ಮಾಡಿಕೊಟ್ಟಿದ್ರು. ಹಂಗೆ ಮಾತಾಡಿಕೊಂಡು ಅಲ್ಲಿ ಒಬ್ಬ ತಾತ ಮತ್ತು ಅವ್ರ ಮೊಮ್ಮಗಳು ಇದ್ದರು. ಅವ್ರೂ ಮಾತಾಡಿಸ್ಕೊಂಡು ಎಲ್ಲಿಂದ ಬಂದಿದ್ರಿ ಅಂತೆಲ್ಲ ಕೇಳ್ತಾಯಿದ್ರು. ನಾವು ಅವ್ರನ್ನ ಕೇಳಿಕೊಂಡು ಸ್ವಲ್ಪ ಹಂಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ. 4:30 ತನಕ ಬಿಡೋಲ್ಲ ಅಂತ ಹೇಳಿದರು ಅಲ್ಲಿ ನದಿ ಹತ್ರ. ಅದಕ್ಕೆ ಇನ್ನೇನು ಮಾಡೋಕ್ಕಾಗುತ್ತೆ, 1:30 ಅಷ್ಟೊತ್ತಿಗೆಲ್ಲನೂ ನಮ್ಗೆ ಟೈಮ್ ಸ್ಪೆಂಡ್ ಮಾಡೋದೇ ಬೇಜಾರಾಗೋಗಿತ್ತು. ಟಚ್ ಮಾಡಿ ನಾನು ನಿನ್ನ ತಗೊಂಡೇ ಹೋಗಿದ್ದೆ. ಟಚ್ ಮಾಡಿ ಕೇಳಿದ್ದಿಲ್ಲ ನಾವಿಂದು ಎಲ್ಲ ಸಕ್ಕಲಕ್ಕೆ ವಿಡಿಯೋ ನಿಂಗೇನೆ ಮಾಡೋದು. ರಜೆ ಹಾಕಿಸ್ಕೊಂಡೆ. ಅದಾದಮೇಲೆ 1-2 ಫೋಟೋಸ್ ತೆಗೆಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬರೋ ಅಷ್ಟರಲ್ಲಿ 6:45 ಆಗಿತ್ತು. ಖುಷಿ ಇತ್ತು ಹೋಗಿ ಬಂದಿದ್ದು ಕುಂಭಮೇಳಕ್ಕೆ. ಅಲ್ಲಿ ಅಷ್ಟೊಂದು ರಶ್ ಏನು ಇರಲಿಲ್ಲ ನಾನು ಹೋದಾಗ, ಯಾಕಂದರೆ ನಾವು ತುಂಬ ಬೇಗನೆ ಹೋಗಿದ್ವಿ. ಸೊ ಅದೆಲ್ಲ ಮುಗಿಸ್ಕೊಂಡು ಮಲ್ಕೊಂಡೆ. ಇನ್ನು ಬೆಳಗ್ಗೆ ಕಾಲೇಜ್ಗೆ ಹೋಗಬೇಕಿತ್ತು. ಕಾಲೇಜಿಗೆ ಹೋಗೋದಕ್ಕೆ ಆಗ್ತಿರ್ಲಿಲ್ಲ, ತುಂಬ ನಿದ್ದೆ ಬರ್ತಾಯಿತ್ತು. ಆದ್ರೂ ಅಟೆಂಡೆನ್ಸ್ಗೋಸ್ಕರ ಹೋಗಲೇಬೇಕು. ಆ ಖುಷಿಲಿದ್ವಿ. ಅದು ಯೂನಿಫಾರ್ಮ್ ಬಂತಲ್ಲ, ಸದ್ಯ ಕಲರ್ ಡ್ರೆಸ್ ಹೋಯ್ತು, ಯೂನಿಫಾರ್ಮ್ ಬಂತು ಅಂತ ಅದೇ ಖುಷಿಲಿ ಎಲ್ಲ ಮುಗಿಸ್ಕೊಂಡು ಮನೆಗೆ ವಾಪಸ್ ಬಂದೆ. ಫುಲ್ಲು ಹುಚ್ಚಿ ಆಗೋಗಿದ್ದೆ ನಾನಂತೂ. ಮನೆಗೆ ವಾಪಸ್ ಬಂದು ನಿದ್ದೆ ಮಾಡಿ ಎದ್ದು ಹಾಲು ಕುಡಿದು ಇನ್ನು ಅಡುಗೆಗೆ ಮಾಡಬೇಕಲ್ಲ ಅಂತ ತರಕಾರಿ ತರೋಣ ಅಂತ ಹೋಗ್ತಾಯಿದ್ದೀನಿ. ಇವತ್ತಾದರೂ ಬಾತ್ ಮಾಡೋಣ ಅಂತ, ಯಾಕೋ ಬಾತ್ ತಿನ್ನಬೇಕಂತ ತುಂಬ ಅನಿಸ್ತಾ ಇತ್ತು ನನಗೆ. ಅದಕ್ಕೆ ಹೋಗಿ ಬಾತ್ಗೆ ಏನೇನು ಬೇಕೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡು ಬರೋಣ ಅಂತೇಳಿ ಹೋಗ್ತಾಯಿದ್ದೀನಿ. ಇನ್ನೀಗ ಹೋಗ್ತಾ ಹಂಗೆ ಚಂದ್ರು ನೋಡಿದೆ. ಹುಣ್ಣಿಮೆ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತೇಳಿ ಅದೊಂದು ಕ್ಯಾಪ್ಚರ್ ಮಾಡಿಕೊಂಡು ಮಾರ್ಕೆಟ್ ಇದೆ, ಒಂದು ಮಿನಿ ಮಾರ್ಕೆಟ್ ಇತ್ತು. ಮಿನಿ ಮಾರ್ಕೆಟ್ ಹತ್ರ ಹೋಗಿ ಏನೇನು ತರಕಾರಿ ಬೇಕು ಎಲ್ಲ ತೊಗೊಂಡು ಬಂದು ತರಕಾರಿನೆಲ್ಲ ನೀಟಾಗಿ ಕಟ್ ಮಾಡಿ ಬಾತ್ ಮಾಡಿ ತಿಂದು ಮಲಗೋ ಅಷ್ಟರಲ್ಲಿ ಲೇಟಾಯಿತು. ಇದು ನನ್ನ ಬುಧವಾರದ ಒಂದು ಪುಟ್ಟ ಮಿನಿ ವ್ಲಾಗ್. ಸಡನ್ನಾಗಿ ಕುಂಭಮೇಳಕ್ಕೆ ಹೋಗ್ಬೇಕಂತ ಪ್ಲ್ಯಾನ್ ಆಯಿತು. ಏನೇ ಹೇಳಿ ಸಡನ್ನಾಗಿ ಮಾಡೋ ಪ್ಲ್ಯಾನೇ ಬೇಗ ಸಕ್ಸಸ್ಫುಲ್ ಆಗೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.